ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಯೂನಿಯನ್ ಬ್ಯಾಂಕ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ನೋಡಿ, ಅಪ್ರೆಂಟಿಸಸ್ ಜಾಬ್ಸ್ ಅಂತ ನೋಡಿ. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಏಪ್ರಿಲ್ 29 ಇಂದ. ಈ ಮಂತ್ ಮೇ 19th ಲಾಸ್ಟ್ ಡೇಟು. ಎಕ್ಸಾಮ್ ಬಂದು ಜೂನ್ ಅಲ್ಲಿ ಇರುತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ 29th ಏಪ್ರಿಲ್, ಲಾಸ್ಟ್ ಡೇಟ್ 19th ಮೇ. ಅಪ್ಲಿಕೇಶನ್ ವೆಬ್ಸೈಟ್ ನೋಡಿ. ಅಪ್ಲಿಕೇಶನ್ ಮಾಡೋ ವೆಬ್ಸೈಟ್ ಲಿಂಕ್ ಇದು. ನೆಕ್ಸ್ಟ್ ನೋಡಿ, ಪೋಸ್ಟ್ ಯಾವ ಸ್ಟೇಟ್ ಅಲ್ಲಿ ಎಷ್ಟಿದೆ ಅಂತ ನೋಡಲ್ಲಿ. ಒಂದು ಆಂಧ್ರದಲ್ಲಿ, ಒಂದು ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಪೋಸ್ಟ್ ನೋಡೋಣ. ಕರ್ನಾಟಕದಲ್ಲಿ ಎಷ್ಟಿದೆ ವೇಕೆನ್ಸೀಸ್ ಅಂತ. ಕರ್ನಾಟಕ ನೋಡಿ, ಟೋಟಲ್ 131 ವೇಕೆನ್ಸೀಸ್ ಕರ್ನಾಟಕದಲ್ಲಿ. ಅದರಲ್ಲಿ ಅನ್ರಿಸರ್ವ್ಡ್ ಬಂದು 54 ವೇಕೆನ್ಸೀಸ್, ಎಸ್ಸಿ 20, ST ಬಂದು 9, OBC ಬಂದು 35, EWS 13 ಪೋಸ್ಟ್. ಟೋಟಲ್ ಪೋಸ್ಟ್ ಬಂದು 131 ಪೋಸ್ಟ್. ರಿಮೈನಿಂಗ್ ಇಲ್ಲಿ ಏಜ್ ಕೇಳಿದರೆ, ಏಜ್ ಮಿನಿಮಮ್ ಇಲ್ಲಿ ಏಜ್ ಬಂದು ಮಿನಿಮಮ್ 20 ಇಯರ್ಸ್, ಮ್ಯಾಕ್ಸಿಮಮ್ 28 ಇಯರ್ಸ್. ಏಜ್ ರಿಲ್ಯಾಕ್ಸೇಷನ್ ಆಲ್ಸೋ ಅಪ್ಲೈ ನೋಡಿ. ಏಜ್ ರಿಲ್ಯಾಕ್ಸೇಷನ್ ಬಂದಾಗ SC ST 5 ಇಯರ್ಸ್, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ 3 ಇಯರ್ಸ್, PWD ಕ್ಯಾಂಡಿಡೇಟ್ಸ್ 10 ಇಯರ್ಸ್, OBC ಅದರಲ್ಲಿ 13 ಇಯರ್ಸ್, SC ST 15 ಇಯರ್ಸ್, ಮತ್ತೆ ಡೈವರ್ಸ್ ವುಮೆನ್ ಇವರಿಗೆಲ್ಲ 38 ಇಂದ 40 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಾಲಿಫಿಕೇಶನ್ ನೋಡೋಣ. ಇಲ್ಲಿ ಕ್ವಾಲಿಫಿಕೇಶನ್ ಬಂದು ಯಾವ ತರ ಇದೆ ನೋಡಿ. ಕ್ವಾಲಿಫಿಕೇಶನ್ ಬಂದಾಗಲ್ಲ ಗ್ರಾಜುಯೇಟ್ ಡಿಗ್ರಿ, ಯಾವುದಾದ್ರೂ ಗ್ರಾಜುಯೇಟ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಯಾವುದಾದ್ರೂ ಸರಿ ಗ್ರಾಜುಯೇಟ್ ಕಂಪ್ಲೀಟ್ ಆಗಿರಬೇಕು ನೋಡಿ. ಇಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಬಂದಾಗ, ಇಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಬಂದಾಗ ನೋಡಿ, ಇಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಬಂದಾಗ ನೋಡಿ, ಓನ್ಲಿ ಒನ್ ಎಕ್ಸಾಮ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ 100 ಕ್ವಶನ್ ಇರುತ್ತೆ. ಅದರಲ್ಲಿ ಜನರಲ್ ಅವೇರ್ನೆಸ್, ಜನರಲ್ ಇಂಗ್ಲಿಷು, ಕ್ವಾಂಟಿಟೇಟಿವ್ ಅಂಡ್ ರೀಸನಿಂಗ್ ಅಪ್ಟಿಟ್ಯೂಡ್, ಕಂಪ್ಯೂಟರ್ ಅದು ಸಬ್ಜೆಕ್ಟ್ ನಾಲೆಜು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಎಲ್ಲ 20 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್, ಓನ್ಲಿ 60 ಮಿನಿಟ್ಸ್ ಇರುತ್ತೆ. ಅದರಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್ ಇದು, ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ನೋ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸಿಲೆಬಸ್ ಎಲ್ಲ ಕೊಟ್ಟಿದೆ ನೋಡಿ. ಇಲ್ಲಿ ಸಿಲೆಬಸ್ ಇದು ಯೂನಿಯನ್ ಬ್ಯಾಂಕ್ ಇಂಡಿಯಾ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಸಿಲೆಬಸ್. ಈ ವೆಬ್ಸೈಟ್ ಅಲ್ಲಿ ಹೋಗಿ ನಮಗೆ ಅದರ ಸಿಲೆಬಸ್ ಯಾವ ತರ ಎಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಪ್ರೊಫಿಷಿಯನ್ಸಿ ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಅಂದಾಗ ಆಯಾ ಸ್ಟೇಟ್ ಲೋಕಲ್ ಲ್ಯಾಂಗ್ವೇಜ್ ಕಂಪಲ್ಸರಿ ಬರಬೇಕು. ಸಪೋಸ್ ನಾವು ಆಂಧ್ರ ಪ್ರದೇಶಕ್ಕೆ ಅಪ್ಲೈ ಮಾಡಿದ್ರೆ ಅದರಲ್ಲಿ ತೆಲುಗು ಬರಬೇಕು, ಬಿಹಾರ್ಗೆ ಅಪ್ಲೈ ಮಾಡಿದ್ರೆ ಹಿಂದಿ ಬರಬೇಕು. ಆಯಾ ಸ್ಟೇಟ್ ಲೋಕಲ್ ಲ್ಯಾಂಗ್ವೇಜ್ ಕಂಪಲ್ಸರಿ ಬರಬೇಕು. ಇನ್ ಕೇಸ್ ಆಫ್ ನೋಡಿ, ಇಲ್ಲಿ selected candidates will have to produce their 10th and 12th standard mark sheet certificate evidencing have studied applicable local language. ಅಂದ್ರೆ ನೀವು ಆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಸಬ್ಜೆಕ್ಟ್ ಇರುತ್ತೆ. ನಮಗೆ 10th 12th ಅಲ್ಲಿ ಓದಿದ್ರೆ ನಮಗೆ ಟೆಸ್ಟ್ ಇರೋದಿಲ್ಲ, ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಇರೋದಿಲ್ಲ. ಸಪೋಸ್ ನಾವು ಬೇರೆ ಸ್ಟೇಟ್ಗೆ ಅಪ್ಲೈ ಮಾಡುವಾಗ ಅವಾಗ ಅವ್ರು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಕೊಡ್ತಾರೆ ನೋಡಿ. ಕನ್ನಡ ಕಂಪಲ್ಸರಿ ಬರಬೇಕು ನೋಡಿ. ಕರ್ನಾಟಕ, ಕನ್ನಡ, ಕೇರಳ, ಮಲಯಾಳಂ ಆಯಾ ಸ್ಟೇಟ್ ಲೋಕಲ್ ಲ್ಯಾಂಗ್ವೇಜ್ ಕಂಪಲ್ಸರಿ ಬರಬೇಕು. ಅಲ್ಲಿ ನೋಡಿ, ಇಲ್ಲಿ ಟ್ರೈನಿಂಗ್ 1 ಇಯರ್ ಇರುತ್ತೆ. ಟ್ರೈನಿಂಗ್ ಬಂದಾಗ 1 ಇಯರ್ ಇರುತ್ತೆ. ಅದರಲ್ಲಿ ಸ್ಟೇಪೆಂಡ್ ರೂರಲ್ ಅಂಡ್ ಸೆಮಿ ಅರ್ಬನ್ 15,000, ಅರ್ಬನ್ 18,000, ಮೆಟ್ರೋ 20,000 ಕೊಡ್ತಾರೆ. ಓನ್ಲಿ 1 ಇಯರ್ ಟ್ರೈನಿಂಗ್ ಇರುತ್ತೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮತ್ತೆ ನೋಡಿ, ಇಲ್ಲಿ ನೆಕ್ಸ್ಟ್ ನೋಡಿ, ಡಾಕ್ಯುಮೆಂಟ್ಸ್ ಯಾವ ಬೇಕಂದ್ರೆ ನೋಡಿ, ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಿದ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಫ್ರಂಟ್ ಪೇಜ್, ಬ್ಯಾಕ್ ಸೈಡ್, ಪರ್ಸನಲ್ ಇಮೇಲ್ ID, ಮೊಬೈಲ್ ನಂಬರ್, ಫೋಟೋಗ್ರಾಫು, ಮಾರ್ಕ್ ಶೀಟ್ಸ್ ಲೆಸ್ PDF 1 ಸೈಜು, ಕ್ಯಾಸ್ಟ್ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್ ಇದ್ರೆ, PWD ಇಫ್ ಅಪ್ಲಿಕೇಬಲ್ ಇದ್ರೆ, ಇದನ್ನ ನೋ ಪ್ರಾಬ್ಲಮ್. ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಇವೆಲ್ಲ ಲೆಸ್ ದೆನ್ 1 MB ಇರಬೇಕು, PDF ಮಾಡ್ಕೊಂಡಿರ್ಬೇಕು. ಮತ್ತೆ ನೋಡಿ, ಇಲ್ಲಿ ಫೀಸು ಅಪ್ಲಿಕೇಶನ್ ಫೀಸ್ ಯಾವ್ದಂದ್ರೆ ಜನರಲ್ OBC ಮೇಲೆ ಬಂದು 944, ಜನರಲ್ OBC ಫಿಮೇಲ್ಸ್ ಬಂದು 708, SC 236, PWD 236.